ನಾನು ಪ್ರವೀಣ್ ಹೆಬ್ಗೋಳಿ 2020 ಆರಂಭದಲ್ಲಿ ಶೂನ್ಯ ಬಂಡವಾಳ ಕೃಷಿಯ ಮೂಲಕ ಕೃಷಿ ಜೀವನ ಆರಂಭ ಮಾಡಿರುತ್ತೆ. ನಾನು ಒಂದು ಫುಲ್ ಟೈಮ್ ಕೃಷಿಕ. 2024ರಲ್ಲಿ HKAC ಹೆಬ್ಗೋಳಿ ಕುಷ್ಟ ಅಗ್ರಿಕಲ್ಚರ್ ಕಂಪನಿ ಅಂತ ಓಪನ್ ಮಾಡಿ ಕೃಷಿ ಸಹಾಯಕರಿಗೆ ಸನ್ಮಾನ, ಯುವ ರೈತರಿಗೆ HKAC ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಡಲಿಕ್ಕೆ ಆರಂಭ ಮಾಡಿದೆ 2024ರಿಂದ. ಪ್ರತಿ ವರ್ಷ ನಾನು ತೋಟದಲ್ಲೇ ಪ್ರೋಗ್ರಾಮ್ ಮಾಡಿ ಕೊಡ್ತಾಯಿದ್ದೆ. 2025ರಲ್ಲಿ HKAC ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಜೊತೆಗೆ ಇನ್ನೊಂದು ಆ್ಯಡ್ ಆಗುತ್ತೆ, HKAC ಪ್ರೇರಣಾ ಪ್ರಶಸ್ತಿ ಅಂತ. ಇದು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ಸಂಬಂಧಿತ ಇಲಾಖೆಗಳಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ರೈತರ ಪರವಾಗಿ ಅವರಿಗೆ ಕೃಷಿಗೆ ಪ್ರೇರಣೆ ಯಾರು ಕೊಡ್ತಾರೋ ಅವ್ರಿಗೆ ಕೊಡ್ಕೊಬರ್ತಾ ಇದ್ದೆ. ಈ ವರ್ಷ 2026 ಈ ವರ್ಷದ ವಿಶೇಷ ಅಂತ ಕೇಳಿದ್ರೆ ಆ ಎರಡು ಪ್ರಶಸ್ತಿ ಜೊತೆಗೆ ಇನ್ನೊಂದು ಪ್ರಶಸ್ತಿ ಆ್ಯಡ್ ಆಗುತ್ತೆ, HKAC ಸಾಧಕ ರತ್ನ ಪ್ರಶಸ್ತಿ ಅಂತ. ಇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ 3 ಜನಕ್ಕೆ ದಿನಾಂಕ 22 ಏಪ್ರಿಲ್ 2026ರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಂಕರನಾರಾಯಣ ಇದರ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪ್ರದಾನ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಶಂಕರನಾರಾಯಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದ್ರ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ನಾನು ಆ ಸಂಸ್ಥೆಯ ಹಳೆ ವಿದ್ಯಾರ್ಥಿಯಾಗಿ ಆ ಸಂಸ್ಥೆ ಬಗ್ಗೆ ತುಂಬ ಹೆಮ್ಮೆ ಇದೆ. ಆ ಸಂಸ್ಥೆ ನ್ಯಾಕ್ ಮಾನ್ಯತೆ ಪಡೆದ ಸಂಸ್ಥೆ. ಕಳೆದ ವರ್ಷ, ಈ ವರ್ಷವೂ ಅದು ಕಂಟಿನ್ಯೂ ಆಗಿದೆ. ಅಂದರೆ ಇಡೀ ಕರ್ನಾಟಕಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಶಂಕರನಾರಾಯಣ ಪ್ರಥಮ ದರ್ಜೆ ಕಾಲೇಜು ನಂಬರ್ 1 ಆಲ್ ಕರ್ನಾಟಕಕ್ಕೆ. ಇದು ನಮಗೆ, ನಮ್ಮ ಊರಿಗೆ, ನಮ್ಮ ಪದವಿ ಕಾಲೇಜಲ್ಲಿ ಓದಿದ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಹೆಮ್ಮೆಯ ವಿಷಯ. 14 ಮಾರ್ಚ್ 2026ರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜೇಂದ್ರ ಬೆಚ್ಚಳ್ಳಿಯವರು, ಭೋಜು ಪೂಜಾರಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು, ಕೃಷಿ ಮಾಹಿತಿ ಕಾರ್ಯಾಗಾರ ಶಂಕರಣ್ಣ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಾಡಿರ್ತಾರೆ. ಅದಕ್ಕೆ ನನ್ನ ಉದ್ಘಾಟನೆಗೆ ಕರೆದಿರ್ತಾರೆ ಅವರು. ಆವತ್ತು ನನ್ನ ಕಾಲೇಜಿಗೆ ಹೋದಾಗ ನಾವು ಕಾಲೇಜು ದಿನಗಳಲ್ಲಿ ಹೇಗೆ ವಾತಾವರಣ ಇತ್ತು ಅದಕ್ಕಿಂತಲೂ ಉತ್ತಮವಾದ ವಾತಾವರಣ ಆ ಕಾಲೇಜಿನಲ್ಲಿ ಇವಾಗಿದೆ. ನನಗಂತೂ ತುಂಬ ಖುಷಿಯಾಯಿತು. ಸ್ಟೇಜಲ್ಲಿ ಕೂತ್ಕೊಂಡೆ ಪ್ಲ್ಯಾನಿಂಗ್ ಮಾಡಿದೆ, ನಾನು ಯಾಕೆ ಈ ಸಂಸ್ಥೆಗೆ ಮಕ್ಕಳನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಡಬಾರ್ದು ಅಂತ ಯೋಚನೆ ಮಾಡಿದೆ. ಅದಕ್ಕೆ ಹೇಳಿದೆ, ಮಕ್ಕಳಿಗೊಂದು ಆಫರ್ ಕೊಟ್ಟೆ, ಮಕ್ಕಳೇ ಇವತ್ತಿನ ಕೃಷಿ ಕಾರ್ಯಕ್ರಮದಲ್ಲಿ ಯಾರು ಚೆನ್ನಾಗಿ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ ಅವರಿಗೆ 1ರಿಂದ 10,000 ತನಕ ಬಹುಮಾನ ಕೊಡ್ತೆ ಅಂತ ನಾನು ಭಾಷಣದ ಆರಂಭದಲ್ಲಿ ಹೇಳ್ತೆ. ಅದರಂತೆ ಮಕ್ಕಳು ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿದ್ದರು. ತುಂಬ ಖುಷಿಯಾಯಿತು, ಕಾರ್ಯಕ್ರಮ ಚೆನ್ನಾಗಿ ನಡೀತು. ಆ ಹೇಳಿದ ಮಾತಿನಂತೆ ಇವತ್ತು ಕಾವ್ಯಶ್ರೀ ಪ್ರಥಮ BBA ಇವರಿಗೆ HKAC ಸಾಧಕ ರತ್ನ ಪ್ರಶಸ್ತಿಯನ್ನು ಇವತ್ತು ಚೊಚ್ಚಲ ಪ್ರಶಸ್ತಿಯಾಗಿ HKAC ಸಾಧಕ ರತ್ನ ಚೊಚ್ಚಲ ಪ್ರಶಸ್ತಿಯನ್ನು ಕಾವ್ಯಶ್ರೀ BBA ವಿದ್ಯಾರ್ಥಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರಿಗೆ ನೀಡಿ ಗೌರವಿಸಲಾಯಿತು. ಅವರಿಗೆ ಪ್ರಶಸ್ತಿ ಫಲಕ ಹಾಗೆ ಹೆಬ್ಗೋಳಿ ಕುಷ್ಟ ಅಗ್ರಿಕಲ್ಚರ್ ಕಂಪನಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನೀಡಲಾಯಿತು. ಜೊತೆಗೆ ನಗದು ಬಹುಮಾನವನ್ನು ಕೊಟ್ಟು ಪುರಸ್ಕರಿಸಲಾಯಿತು. ಕಾವ್ಯವರಿಗೆ ಪ್ರಶಸ್ತಿ ಕೊಡಲಿಕ್ಕೆ ಕಾರಣ ಅಂತ ಕೇಳಿದರೆ, ಬೇರೆ ಎಲ್ಲ ಮಕ್ಕಳು ಲೆಕ್ಚರರ್ ಕರೆದ ಮೇಲೆ ಬಂದು ಇನ್ವಾಲ್ವ್ಮೆಂಟ್ ತೋರಿಸಿದ್ರು. ಆದರೆ ಕಾವ್ಯವರು ಬೆಚ್ಚಳ್ಳಿಯವರು ಇಲ್ಲಿ ಬನ್ನಿ ಅಂದು ಕೂಡ ಬಂದು ಕೃಷಿ ಮಾಹಿತಿ ಕಾರ್ಯಕ್ರಮದಲ್ಲಿ ತುಂಬ ಉತ್ಸುಕತೆಯಿಂದ ಭಾಗವಹಿಸಿದರು. ಅಲ್ಲದೆ ನಮ್ಮದೊಂದು ಅಭ್ಯಾಸ ಇತ್ತು, ಭಾಷಣ ಮಾಡೋತ್ತಿಗೆ ಸುಮ್ಮನೆ ಮಾತಾಡೋದಿಲ್ಲ, ಎದುರುಗಡೆ ಇದ್ದರನ್ನು ಮಾತಾಡಿಸ್ಬೇಕು, ಅವರಿಂದ ಪ್ರಶ್ನೆ ಕೇಳಬೇಕು ಅನ್ನೋದು ತುಂಬ ಆಸೆ ಇತ್ತು. ಆದ್ದರಿಂದ ನೀವು ಪ್ರಶ್ನೆ ಎಷ್ಟೊತ್ತಿಗೆ ಬೇಕಾದ್ರೆ ಕೇಳಿ ಅಂತ ನಾನು ಆಫರ್ ಕೊಡ್ತೆ, ಮತ್ತು ಅವ್ರನ್ನ ಮಾತಾಡ್ತಾ ಇರ್ತೆ. ಆವಾಗ ನಾನೊಂದು ಎಕ್ಸಾಮ್ ಬಗ್ಗೆ ಒಂದು ಕ್ವಶನ್ ಕೇಳಿದೆ, ಎಕ್ಸಾಮ್ ಮಾಡೋ ಉದ್ದೇಶ ಅಂತ. ಅದಕ್ಕೆ ಕಾವ್ಯ ಮೇಡಮ್ ಅವರು ಹೇಳಿದರು, ನಮ್ಮ ಟ್ಯಾಲೆಂಟನ್ನು ನಾವು ಚೆಕ್ ಮಾಡ್ಕೊಳ್ಳಿಕ್ಕೆ ಎಕ್ಸಾಮ್ ಮಾಡೋದು ಅಂತ ಹೇಳಿದರು. ಸರಿ, ನೀವು ಹೇಳೋದು ಸರಿ ಇದೆ, ಟೀಚರ್ಗೆ ಎಕ್ಸಾಮ್ ಯಾಕೆ ಅಂತ ನಾನು ರಿಪೀಟ್ ಕ್ವಶನ್ ಇಟ್ಟೆ. ಆವಾಗ ಅವ್ರು ಹೇಳಿದರು, ಟೀಚರ್ಗೆ ನಾವು ಹೇಳಿಕೊಟ್ಟದ್ದು ಮಕ್ಕಳಿಗೆ ಎಷ್ಟು ಅರ್ಥ ಆಯಿತು ಅಂತ ತಿಳ್ಕೊಳ್ಳಿಕ್ಕೆ ಎಕ್ಸಾಮ್ ಅವಶ್ಯಕ ಅಂತ ಹೇಳಿದರು. ಸರಿಯಾಗಿ ಉತ್ತರ ಕೊಟ್ಟಿದ್ದರು. ಅದಕ್ಕೆ ಆವತ್ತು ಒಂದು ಸಣ್ಣ ಮಟ್ಟದ ಬಹುಮಾನ ಕೊಟ್ಟಿದ್ದೆ, ಇವತ್ತು ಪ್ರಶಸ್ತಿಯನ್ನು ಕೊಟ್ಟಿದ್ದೆ. ತುಂಬ ಖುಷಿಯಾಗಿತ್ತು. ಆಮೇಲೆ ಅವರದ್ದು
ಪ್ರಶಸ್ತಿ ಫಲಕಕ್ಕೆ ಸ್ವಲ್ಪ ಡೀಟೇಲ್ ಬೇಕಿತ್ತು. ಅದನ್ನ ಹುಡ್ಕೊಂತ ಹೋದಾಗ ಅವ್ರ ಟ್ಯಾಲೆಂಟ್ ಬಗ್ಗೆ ಎಲ್ಲ ಗೊತ್ತು. ಅವ್ರದ್ದು ಭರತನಾಟ್ಯ ಇದೆ, ನೃತ್ಯ ಸ್ಪರ್ಧೆಯಲ್ಲಿದ್ದಾರೆ, ಯಕ್ಷಗಾನದಲ್ಲಿದ್ದಾರೆ, ಸಾಂಸ್ಕೃತಿಕ ಕ್ರೀಡೆಯಲ್ಲಿ ಎಲ್ಲ ಕಡೆ ಭಾಗವಹಿಸಿದ್ದಾರೆ, ಕ್ರೀಡಾ ಚಟುವಟಿಕೆಯಲ್ಲಿ ತುಂಬ ಮುಂದಿದ್ದಾರೆ ಅಂತ ತುಂಬ ಖುಷಿ ಆಯಿತು. ನಾವು ನಿಜವಾಗ್ಲೂ ಟ್ಯಾಲೆಂಟನ್ನೇ ಗುರುತಿಸುತ್ತೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ನಾನು ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಿದಾಗ ಪ್ರಿನ್ಸಿಪಾಲ್ರಿಗೆ ಒಂದು ಮೆಸೇಜ್ ಹಾಕ್ತೆ, ಸರ್ ನಿಮ್ಮ ಕಾಲೇಜಿನ ಒಬ್ಬರಿಗೆ ಪ್ರಶಸ್ತಿಯನ್ನು ನಾನು ಕೊಡ್ತಾ ಇದ್ದೆ ಅಂತ ಹೇಳಿದೆ. ಆವಾಗ ಅವ್ರು ಹೇಳಿದರು, ಇನ್ನೊಂದು ಇಬ್ಬರಿಗೆ ಎಕ್ಸ್ಟ್ರಾ ಕೊಡ್ಲಿಕ್ಕೆ ಆಗತ್ತಾ ಅಂತ ಕೇಳಿದರು. ಅಡ್ಡಿಲ್ಲ ಸರ್, ನಮ್ಮ ಕಾಲೇಜು ನಮ್ಮ ಮಕ್ಕಳು, ನೀವು ಹೇಳ್ರಿ ಇಲ್ಲ ಅಂತ ಹೇಳೋಕ್ಕತ್ತ ಸರ್, ಕೊಡ್ತೆ, ಹೆಮ್ಮೆಯಿಂದ ಕೊಡ್ತೆ ಅಂತ ಹೇಳಿದೆ. ಅದರಂತೆ ಪ್ರಾಂಶುಪಾಲರೇ ಸೂಚಿಸಿದ ಕೀರ್ತನ ಫೈನಲ್ ಇಯರ್, ದೀಕ್ಷಾ ಸೆಕೆಂಡ್ ಇಯರ್, ಅವರಿಗೂ ಇವತ್ತು HKAC ಸಾಧಕ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕರಿಸಲಾಯಿತು. ಇನ್ನೊಂದು ಟ್ವಿಸ್ಟ್ ಅಂತ ಕೇಳಿದ್ರೆ, ಪ್ರಾಂಶುಪಾಲರು ಪ್ರಶಸ್ತಿ ಕೊಡೋದು ಮಕ್ಕಳಿಗೆ ಸರ್ಪ್ರೈಸ್ ಕೊಡಬೇಕಂತ ಹೇಳಿದ್ರಂತೆ. ಅದಕ್ಕೆ ಮಾಲಿಂಗಪ್ಪ ಸರ್ ಇದ್ದರು, ನಮಗೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಕೊಡಲಿಕ್ಕೆ ತುಂಬ ಸಹಾಯ ಮಾಡಿದರು. ಅಂದರೆ ಮಕ್ಕಳಿಗೆ ಗೊತ್ತಾಗಬಾರ್ದು, ಮಕ್ಕಳಿಗೆ ಕಾಲೇಜ್ ಡೇ ದಿನವೇ ಸರ್ಪ್ರೈಸ್ ಕೊಡಬೇಕು ಅಂತ ಉದ್ದೇಶದಿಂದ ನಾನು ಪ್ರತಿಯೊಂದಕ್ಕೂ ಕಾಲ್ ಮಾಡ್ತಿದ್ದೆ. ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಿದ್ರು, ಮೆಸೇಜ್ ಮಾಡ್ತಿದ್ರು, ತುಂಬ ಸಹಕಾರ ಕೊಟ್ಟಿದ್ದರು. ಮಕ್ಕಳ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಕೊಡುವಲ್ಲಿ ಅವರು ಸಫಲರಾಗಿದ್ದಾರೆ. ನಮಗಂತೂ ರೈತನಾಗಿ ತುಂಬ ಖುಷಿಯಾಗಿದೆ. ಕಾಲೇಜಿನಲ್ಲಿ ಇವತ್ತು ಹೋದಾಗ ಫಂಕ್ಷನಲ್ಲಿ ಹೆಚ್ಚಾಗಿ ಮಕ್ಕಳು ಇನ್ವಾಲ್ವ್ಮೆಂಟ್ ಕಾಣ್ತಿತ್ತು. ಅದು ತುಂಬ ಉತ್ತಮ ಬೆಳವಣಿಗೆ. ಮಕ್ಕಳು ಮುಂದಿನ ಪ್ರಜೆಗಳಂತ ಹಾಗೆ ಅವರಿಗೆ ಇವಾಗಲೇ ತರಬೇತಿ ಕೊಟ್ಟರೆ ಮುಂದೆ ಚೆನ್ನಾಗಿ ಸಮಾಜವನ್ನು ಮುನ್ನಡೆಸ್ತಾರೆಂಬ ವಿಶ್ವಾಸ ನನಗಿದೆ. ನಾನು ಹೇಳೋದಿಷ್ಟೇ, ಏನು ಕೇಳಿದ್ರೆ, ಸುಮ್ಮನೆ ಪೋಷಕರು ದುಡ್ಡನ್ನು ಇದೆ ಅಂತ ಪ್ರೈವೇಟ್ ಕಾಲೇಜ್ ಕಡೆಗೆ ಹೋಗೋದು ಬಿಟ್ಟು ಕರ್ನಾಟಕ ನಂಬರ್ 1 ಕಾಲೇಜ್ ಆಗಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಂಕರನಾರಾಯಣದಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡಿದರೆ ಮಕ್ಕಳು ಪ್ರಜ್ಞಾವಂತ ನಾಗರಿಕರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಲ್ಲಿ ಯಾವ ಪ್ರೈವೇಟ್ ಕಾಲೇಜಿಗೂ ಕಮ್ಮಿ ಇಲ್ಲದ ಫೆಸಿಲಿಟಿ ಇದೆ. ಪ್ರತಿ ವರ್ಷ 100% ರಿಸಲ್ಟ್ ಇದೆ. ಸರ್ಕಾರಿ ಶಾಲೆಯಲ್ಲಿ 100% ರಿಸಲ್ಟ್ ಮಾಡೋದು ತುಂಬ ಕಷ್ಟ. ಏನಕ್ಕಂದರೆ ಪ್ರೈವೇಟ್ ಸ್ಕೂಲಲ್ಲಿ ಸೆಲೆಕ್ಟೆಡ್ ಮಕ್ಕಳು ಮಾತ್ರ ತಗೊಂಡು 80-95 ಮಕ್ಕಳು ಮಾತ್ರ ಸೇರಿಸ್ಕೊಂಡು ನಮ್ಮದು ರಿಸಲ್ಟ್ 100% ಅಂತ ಎತ್ತಿ ತೋರಿಸ್ತಾರೆ. ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಆ ಥರ ಇರೋದಿಲ್ಲ. ಅಂದರೆ ತುಂಬ ಕೆಳಮಟ್ಟದಲ್ಲಿ, ಅಂದರೆ 30, 35, 40 ಈ ಥರ ತಗೊಂಡು ಪಾಸ್ ಆಗಿದ್ದಾರೋ ಆ ಸ್ಕೂಲಲ್ಲಿ ಇರ್ತಾರೆ. ಕಾಲೇಜಲ್ಲಿ 100% ರಿಸಲ್ಟ್ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದ್ದರಿಂದ ಬೇರೆಲ್ಲ ಕಾಲೇಜರು ಸ್ವಲ್ಪ ಹಿಂದೆ ಉಳಿದ್ರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 100% ರಿಸಲ್ಟ್ ಕೊಡ್ತಾ ಬಂದಿದೆ. ತುಂಬ ಹೆಮ್ಮೆಯ ವಿಷಯ. ಆಲ್ ಕರ್ನಾಟಕಕ್ಕೆ ನಂಬರ್ 1 ಕಾಲೇಜು. ನಾನು ಮಕ್ಕಳಿಗೆ ಆರಂಭದಲ್ಲಿ ಪ್ರತಿಭಾ ಪುರಸ್ಕಾರನ ಕೊಡ್ತಿದ್ದೆ. ಕೊಡೋ ಉದ್ದೇಶ ಅಂತ ಕೇಳಿದ್ರೆ, ನಾನು ಕಾಲೇಜು ಜೀವನದಲ್ಲಿ ಒಂದೇ ಒಂದು ಬಹುಮಾನ ತಗೊಂಡಿಲ್ಲ. ನಾನು BA ಓದಿದ್ದೇನೆ, ಶಂಕರನಾರಾಯಣ ಪ್ರಥಮ ದರ್ಜೆ ಕಾಲೇಜ್ ಶಂಕರನಾರಾಯಣ, ಇಲ್ಲೇ ಓದಿದ್ದು. ಕಾಲೇಜಿನಲ್ಲಿ ಶಾಲೆ ದಿನಗಳಲ್ಲಿ ಒಂದೇ ಒಂದು ಬಹುಮಾನ ತಗೊಂಡ ವಿದ್ಯಾರ್ಥಿ ನಾನಲ್ಲ. ಒಂದಿನೂ ಸ್ಟೇಜ್ ಎತ್ತಿ ಮಾತಾಡೋದು ನಾನಲ್ಲ. ಫೈನಲ್ ಇಯರ್ BAಯಲ್ಲಿ ಆ್ಯನ್ಯುವಲ್ ಡೇಗೆ ಫಸ್ಟ್ ಸ್ಟೇಜ್ ಹತ್ತಿದ್ದು ನಾನು. ಅಲ್ಲಿಂದ ಮಾತಾಡೋಕ್ಕೆ ಶುರು ಮಾಡಿದ್ದು. ನನಗೆ ಮಕ್ಕಳಿಗೆ ಬಹುಮಾನ ಕೊಡೋ ಉದ್ದೇಶ ಏನಕ್ಕಂದರೆ, ಮಕ್ಕಳಲ್ಲಿನ ಕೀಳರಿಮೆ ಹೋಗಬೇಕು. ಸರ್ಕಾರಿ ಶಾಲೆಯ ಮಕ್ಕಳು ತುಂಬ ಟ್ಯಾಲೆಂಟೆಡ್ ಇದ್ದಾರೆ, ತುಂಬ ವಿಷಯ ತಿಳ್ಕೊಂಡಿದ್ದಾರೆ, ತುಂಬ ಆತ್ಮಸ್ಥೈರ್ಯ ಇದೆ. ಬಟ್ ಎಲ್ಲಿ ಫೇಲ್ ಆದ್ರಿಗೆಂದರೆ ಅವರು ಮುನ್ನುಗ್ಗೋದಿಲ್ಲ. ಅಂದರೆ ತುಂಬ ಕೀಳರಿಮೆ, ನನಗೆ ಗೊತ್ತೋ ಇಲ್ಲವೋ, ಅವ್ರಿಗೆಲ್ಲದೂ ಗೊತ್ತು, ಬಟ್ ಅದನ್ನು ತೋರ್ಪಡಿಸೋದು ಅವ್ರ ಕಮ್ಮಿ ಇದೆ. ಅದಕ್ಕೋಸ್ಕರ ನಾನು HKAC ಸಾಧಕ ರತ್ನ ಪ್ರಶಸ್ತಿ ಅಂತ ಘೋಷಣೆ ಮಾಡಿದ್ದು. ಮಕ್ಕಳು ಆದಷ್ಟು ಮುಂದೆ ಬರಲಿ, 4 ಮಕ್ಕಳವರು ಚೇಂಜಸ್ ಆಗಲಿ, ಅಂದರೆ ಮುನ್ನುಗ್ಗುವ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ ಎಂಬ ಉದ್ದೇಶಕ್ಕೆ ಸಾಧಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಕ್ಕಳು ಎಲ್ಲರೂ ಟ್ಯಾಲೆಂಟೆಡ್ ಇದ್ದಾರೆ. ಅವರು ಮುನ್ನುಗ್ಗಬೇಕು, ತಮ್ಮನ್ನು ಅವಕಾಶ ಸಿಕ್ಕಿದಾಗ ಬಳಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಯಾರೂ ಕಮ್ಮಿ ಇಲ್ಲ, ಒಬ್ರಿಗಿಂತ ಒಬ್ಬರು ಟ್ಯಾಲೆಂಟ್ ಇದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಅಂತ ಗೊತ್ತಾ ಮಕ್ಕಳೇ, ನೀವು ಖಾಲಿ ಕೆಲಸ ಮಾಡಬೇಕಂತ ಏನಿಲ್ಲ, ಏನು ಮಾಡಿದ್ರು ದುಡಿಬೋದು. ನೀವು ಸಂಗೀತ ಚೆನ್ನಾಗಿದ್ದರೆ ಹಾಡು ಹೇಳಿ ದುಡಿಬೋದು, ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸೆಲ್ಲ ದುಡಿಬೋದು, ಭಾಷಣ ಮಾಡಿದ್ರೆ ಭಾಷಣ ಎಲ್ಲ ದುಡಿಬೋದು, ನಿರೂಪಣೆ ಮಾಡಿದ್ರೆ ನಿರೂಪಣೆ ಎಲ್ಲ ದುಡಿಬೋದು, ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮಾಡ್ರೆ ಅಂದರೆ ಅದರಲ್ಲೂ ಸಂಪಾದನೆ ಮಾಡ್ಬೋದು. ಇಲ್ಲ ಪೋಸ್ಟರ್ ಎಲ್ಲ ಡಿಸೈನ್ ಮಾಡೋದಂದರೆ ಅದರಲ್ಲೂ ಸಂಪಾದನೆ ಮಾಡಲಿಕ್ಕಾಗುತ್ತೆ. ಇಲ್ಲೇ ಕೇಶ ವಿನ್ಯಾಸ ಅದರಲ್ಲೂ ಸಂಪಾದನೆ ಮಾಡಲಿಕ್ಕಾಗುತ್ತೆ. ಇವತ್ತು ಪ್ರೈಸ್ ಕೊಡುವಾಗ ಪ್ರತಿಯೊಂದು ವೆರೈಟಿ ಪ್ರೈಸು ಕೊಡ್ತಾಯಿದ್ರು. ತುಂಬ ಖುಷಿ ಆಯ್ತು ನನಗೆ. ಎಲ್ಲವಿದೆ, ರಂಗೋಲಿಯಲ್ಲಿ ಎಲ್ಲ ವಿಭಾಗದಲ್ಲೂ ಮಕ್ಕಳನ್ನು ಗುರುತಿಸುವ ಕೆಲಸ ಮಾಡ್ತಾಯಿದ್ರು. ಒಳ್ಳೆ ಕೆಲಸ. ಮಕ್ಕಳು ಮಾಡಬೇಕಾದಷ್ಟೇ. ನಿಮ್ಮ ಹತ್ರ ಎಲ್ಲ ಟ್ಯಾಲೆಂಟ್ ಇದೆ, ಮುನ್ನುಗ್ಗಿ.
ನೀವು ಮಾಡಿದ ಕೆಲಸ ಸರ್ಕಾರಿ ಶಾಲೆ ಅಥವಾ ಕಾಲೇಜಲ್ಲಿ ಓದಿದ ಮಕ್ಕಳು ಮಾಡುವ ಕೆಲಸ ಖಾಸಗಿ ಶಾಲೆಯಲ್ಲಿ ಮಾಡಿದ ಮಕ್ಕಳು 100% ಮಾಡಲಿಕ್ಕೆ ಆಗುವುದಿಲ್ಲ. ಇದನ್ನು ನಾನು ಬರ್ಕೊಡ್ತೇ ಬೇಕಾರೆ. ನಿಮ್ಮಲ್ಲಿ ಇರೋದು ಆತ್ಮಸ್ಥೈರ್ಯ, ಅದು ಒಂದೇ ಹೆಚ್ಚಿಸಿಕೊಳ್ಳಿ. ಅವಕಾಶ ಸಿಕ್ಕಿದಾಗ ಮುನ್ನುಗ್ಗಿ. ನಿಮಗೆ ಇಲ್ಲಿ ಕಾಲೇಜ್ ಒಳಗೆ ಇಪ್ಪತ್ತಿಗೆ ಮೇಷ್ಟ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ನೀನು ಬಾ ಅಂತ ಕರೀತಾರೆ. ಬಟ್ ಕಾಲೇಜ ಬಿಟ್ಟ ಮೇಲೆ ನಿಮ್ಮ ಜೀವನ ಏನಂತ ಗೊತ್ತಾಗುತ್ತೆ. ಸಮಾಜ ಹೆಂಗಿರುತ್ತೆ ಅಂದರೆ, ನೀವು ಮುಂದೆ ಹೋಗ್ತಿದ್ರೆ ಕಾಲಿಡ್ಕ ಎಳೆಯುವರೆ ತುಂಬ ಜನ ಇರ್ತಾರೆ. ನಿಮ್ಮನ್ನ ಎದುರುಗಡೆ ನೀಟಾಗಿ ಮಾತಾಡ್ತಾರೆ, ನೀವು ಹೋಗಿ ಮರೆ ನಾ ಹಿಂದಿದ್ದಿ ಅಂತ. ನೀವು ತಿರುಗಿ ಕಾಮತಿ ಅವ್ರು ಎಲ್ಲೋ ಇದ್ರು ಅಥವಾ ಹಿಂದೆ ಯಾಕೆ ನಗಾಡ್ತಿರ್ತಾರೆ. ಅದಕ್ಕೋಸ್ಕರ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ನೀವು ಇನ್ನೊಬ್ಬರಿಗೆ ತಲೆ ಬಾಗಿಸೋದು ಬೇಡ. ಧೈರ್ಯದಿಂದ ಮುನ್ನುಗ್ಗಿ ಅಂತ ಹೇಳೋದೇ ನನ್ನ ಉದ್ದೇಶ. ಮತ್ತು ಇವತ್ತು ಬಹುಮಾನ ಪಡೆದ 3 ವಿದ್ಯಾರ್ಥಿನಿಯರು ತುಂಬ ಕಷ್ಟದ ಜೀವನದಿಂದ ಬಂದವರು. ಅವರು ಯಶೋಗಾಥೆಯನ್ನು ಕೇಳಿದರೆ ಗೊತ್ತಾಗುತ್ತೆ. ಅವರ ಸಾಧನೆಗೆ ಕಾರಣ ಅವರ ಇಲ್ಲಗಳು, ಅವರ ಕಷ್ಟಗಳು. ಕಷ್ಟ ಬಂದಾಗಲೇ ಮನುಷ್ಯ ತನ್ನ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಒಂದು ಎಕ್ಸಾಂಪಲ್ ಇದ್ದೆ. ಆ ಮಕ್ಕಳು ಹಾಗೆ ಕಷ್ಟದಲ್ಲೇ ತಮ್ಮ ಜೀವನವನ್ನು ರೂಪಿಸಿಕೊಂಡವರು. ಇವತ್ತು ಅವರು ಅವರ ಕಾಲೇಜಿನಲ್ಲಿ ತಮ್ಮ ಜೀವಮಾನದಲ್ಲಿ ಪ್ರಥಮ HKSC ಸಾಧಕ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಅವರಿಗೆ ತುಂಬ ಹೆಮ್ಮೆ ಆಗುತ್ತೆ. ಅದು ಅಲ್ಲದೆ ಒಂದು ಪ್ರಶಸ್ತಿ ಕೊಡೋದು ಒಂದು ರೈತನ ಕೈಯಲ್ಲಿ, ಗೌರ್ಮೆಂಟ್ ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ಓದುವ ಮಕ್ಕಳು, ರೈತರ ಮಕ್ಕಳು, ರೈತನ ಕೈಯಲ್ಲಿ ಅಥವಾ ರೈತ ಕಟ್ಟಿದ ಒಂದು ಸಂಸ್ಥೆಯಿಂದ HKSC ಸಾಧಕ ರತ್ನ ಪ್ರಶಸ್ತಿಯನ್ನು ರೈತರ ಮಕ್ಕಳು ಪಡೆಯುತ್ತಿರುವುದು ಒಂದು ಹೆಮ್ಮೆಯ ವಿಷಯ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟರಮಣ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಹಾಗೆ ಸಹಕಾರ ಮಾಡಿದ ಮಾಲಿಂಗಪ್ಪ ಸರ್ ಅವರಿಗೂ ಧನ್ಯವಾದ. ಹಾಗೆ ಪ್ರತಿಯೊಬ್ಬ ಉಪನ್ಯಾಸಕರು ಹಾಗೂ ಮಕ್ಕಳಿಗೆ ಹೆಬ್ಗೋಳಿ ಕುಷ್ಟ ಅಗ್ರಿಕಲ್ಚರ್ ಕಂಪನಿ ಪರವಾಗಿ ಧನ್ಯವಾದಗಳು.